ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ದಿನಾಂಕ 20/11/2024 ಬುಧವಾರದಂದು ಮಧ್ಯಾಹ್ನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ನ್ಯಾಯಾಲಯದ ಸಂಕೀರ್ಣದಲ್ಲಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯ ವಕೀಲರಾದ ಆನಂದ್ ಅವರ ಮೇಲೆ ವಕೀಲ ಗುಮಾಸ್ತನಾದ ಕ್ಲೋನ್ ಹಗಲಿನಲ್ಲಿ ಕುಡುಗೋಲಿನಿಂದ ಕ್ರೂರವಾಗಿ ಹಲ್ಲೆಯನ್ನು ನಡೆಸಲಾಯಿತು. ಈ ಹಲ್ಲೆಯಿಂದ ವಕೀಲರಾದ ಆನಂದ್ ಅವರ ಸ್ಥಿತಿ ಚಿಂತಾಜನಕವಾಗಿದ್ದು, ಜೀವ ಮತ್ತು ಮರಣದ ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಕೃತ್ಯವು ಅತ್ಯಂತ ಘೋರ ಕೃತ್ಯವಾಗಿದೆ. ಜಿಲ್ಲಾ ವಕೀಲರ ಸಂಘವು ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವುದೇನಪ್ಪಾ ಅಂತಂದ್ರೆ, ವಕೀಲರ ಹಿತರಕ್ಷಣೆ ಮತ್ತು ಜೀವದ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಎಲ್ಲ ನ್ಯಾಯಾಲಯದ ಆವರಣದಲ್ಲಿ ಸೂಕ್ತ ಸುರಕ್ಷತೆಯ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ಮರುಕಳಿಸಿದ್ರೆ ದೇಶ ಮತ್ತು ರಾಜ್ಯದ ಎಲ್ಲ ವಕೀಲರು ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು. ಆದ್ದರಿಂದ ಈ ಕೃತ್ಯವನ್ನು ಎಸಗಿದ ಆರೋಪಿಯ ಮೇಲೆ ಸೂಕ್ತವಾದ ತನಿಖೆ ಮಾಡಿ ಆರೋಪಿತನಿಗೆ ಶಿಕ್ಷೆಯನ್ನು ಒಳಪಡಿಸಬೇಕು ಅಂತ ವಿನಂತಿಸಿದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ದಿನಾಂಕ 20/11/2024 ಬುಧವಾರ ಮಧ್ಯಾಹ್ನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ನ್ಯಾಯಾಲಯ ಸಂಕೀರ್ಣದಲ್ಲಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರಾದ ಸಹೋದರ ಆನಂದ್ ಅವರ ಮೇಲೆ ಗುಮಾಸ್ತನ ಗಂಡನ ಹಗಲೇ ಕ್ರೂರವಾಗಿ ಹಲ್ಲೆ ನಡೆಸಲಾಯಿತು. ಹಲ್ಲೆಯಿಂದ ವಕೀಲರಾದ ಆನಂದ್ ಅವರ ಸ್ಥಿತಿ ಚಿಂತಾಜನಕವಾಗಿದ್ದು, ಜೀವ ಮತ್ತು ಮರಣದ ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕೃತ್ಯವು ಅತ್ಯಂತ ಘೋರ ಕೃತ್ಯವಾಗಿದೆ. ಜಿಲ್ಲಾ ವಕೀಲರ ಸಂಘವು ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ವಕೀಲರ ಹಿತ ಮತ್ತು ಜೀವದ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಸೂಕ್ತ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯಗಳು ಮರುಕಳಿಸಿದರೆ ದೇಶ ಮತ್ತು ರಾಜ್ಯದ ಎಲ್ಲ ವಕೀಲರು ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು. ಆದ್ದರಿಂದ ಈ ಕೃತ್ಯವನ್ನು ಎಸಗಿದ ಆರೋಪಿಯ ಮೇಲೆ ಸೂಕ್ತವಾದ ತನಿಖೆ ಮಾಡಿ ಆರೋಪಿತನಿಗೆ ಶಿಕ್ಷೆ ಒಳಪಡಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲ ಪತ್ರಕರ್ತ ಬಂಧುಗಳೇ ಮತ್ತು ನಮ್ಮ ಪೊಲೀಸ್ ಬಂಧುಗಳು, ಇವತ್ತು ತಮಗೆಲ್ಲ ಗೊತ್ತಿರುವಂಥ ವಿಷಯ, ನಾವು ತೆಗೆದುಕೊಂಡಿರುವಂಥ ಹೋರಾಟ ಏನಿದೆ ಇದು ವಕೀಲರ ಮೇಲೆ ನ್ಯಾಯಾಲಯದಲ್ಲಿ ಹಲ್ಲೆ ಆಗಿರುವಂಥದ್ದನ್ನು ಖಂಡಿಸಲಿಕ್ಕೆ. ತಾವೆಲ್ಲ ಕೇಳಿದ್ರಿ, ನ್ಯಾಯಾಲಯದಲ್ಲಿ ಕೋರ್ಟಿನಲ್ಲಿ ವಕೀಲರ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ನಮ್ಮ ನ್ಯಾಯ ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಾನು ತಮ್ಮೆದುರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಯಾರಿಗೂ ರಕ್ಷಣೆ ಇಲ್ಲ, ಸಾಮಾನ್ಯ ಜನರಿಗಂತೂ ಬಿಡ್ರಿ. ಮುಂದ ಮೇಲೆ ಇಲ್ಲಿ ಬದುಕಬೇಕಾದ್ರೆ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು. ಆಡಳಿತ ವ್ಯವಸ್ಥೆ ಮಾಡ್ತಕ್ಕಂಥವ್ರು ಎಲ್ಲರ ಹಿತವನ್ನು ಕಾಪಾಡಬೇಕು. ಅದು ಬಿಟ್ಟು ಆಡುವಾಗಲೇ ಸಾರ್ವಜನಿಕರ ಮಧ್ಯದಲ್ಲಿ, ಅದು ನ್ಯಾಯಾಲಯದಲ್ಲಿ ಮಾಡ್ತಕ್ಕಂಥ ಹಲ್ಲೆ ಖಂಡನೀಯವಾಗಿರ್ತದೆ. ಅದಕ್ಕೆ ನಾವು ಖಂಡಿಸ್ತೀವಿ. ಅದಕ್ಕೆ ಈ ನಿಟ್ಟಿನಲ್ಲಿ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗಳು ಆದಷ್ಟು ಬೇಗ ಅವರನ್ನು ಬಂಧಿಸಿ ತನಿಖೆ ಕೈಗೊಂಡು ಅವರ ವಿರುದ್ಧ ಅಂತಿಮ ವರದಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಅವನನ್ನು ದಂಡಿಸಲಿಕ್ಕೆ ಮತ್ತು ವಿಚಾರಣೆಗೊಳಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಆಗ್ರಹ ಇದೆ. ಇದು ಒಂದು ಭಾಗ. ಇನ್ನೊಂದು, ಈ ಸರ್ಕಾರ ಏನಿದೆಯಲ್ಲ, ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ, ದುರಾಡಳಿತ ವಿಫಲವಾಗಿದೆ ಎಲ್ಲ ರಂಗಗಳಲ್ಲಿ. ಆ ಒಂದು ಕಾರಣದಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರು ವರದಿ ಕಳಿಸಿ ಬೇಗನೆ ಆದಷ್ಟು ಬೇಗ ಈ ಆಡಳಿತ ಸರ್ಕಾರ ಏನಿದೆ, ಇವಾಗ ಸದ್ಯ ಏನು ಸರ್ಕಾರ ಇದೆ ರಾಜ್ಯದಲ್ಲಿ, ಇದನ್ನು ವಜಾ ಮಾಡಿಸಿ ರಾಷ್ಟ್ರಪತಿ ಆಡಳಿತ ಮಾಡಬೇಕು. ಇಲ್ಲಾಂದ್ರೆ ಅನೇಕ ಜನರ ಜೀವದ ಜೊತೆಗೆ ಇವರೇನಾದ್ರೂ ಚೆಲ್ಲಾಟ, ಹೋರಾಟ ಇದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಜನರು ನೆಮ್ಮದಿಯಿಂದ ಬದುಕಬೇಕು, ಜನರು ಸುವ್ಯವಸ್ಥಿತವಾಗಿರಬೇಕು, ಕಾನೂನು ಆಡಳಿತ ಹದಗೆಡಬಾರದು. ಅದನ್ನು ಸುವ್ಯವಸ್ಥಿತವಾಗಿ ನೋಡಲಿಕ್ಕೆ ರಾಜ್ಯಪಾಲರು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಬೇಕು. ಆದಷ್ಟು ಬೇಗ ಈ ಕೊಳಕ ಸರ್ಕಾರವನ್ನು ಕಿತ್ತೊಗೆಯಬೇಕು ಅಂತ ನಮ್ಮ ವಕೀಲರ ಸಂಘದ ಮುಖಾಂತರ, ತಮ್ಮ ಮಾಧ್ಯಮದವರ ಮುಖಾಂತರ ನಾನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.